ನಮಸ್ಕಾರ 85 ನ್ಯೂಸ್ ಬಾಕ್ಸ್ ಸುದ್ದಿ ವಾಹಿನಿಗೆ ಕ್ಷಮೆ ಯಾಚಿಸಿದ ವಿಡಿಯೋ ಹರಿಬಿಟ್ಟ ಕಾಂಗ್ರೆಸ್ ಮುಖಂಡ ರಾಜು ಗೌಡ. ಮೊನ್ನೆ ನಡೆದ ಘಟನೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರಾದ ಅಮೃತಗೌಡ ಅವರಿಗೆ ಬೆದರಿಕೆ ನಿಂದನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ರಾಜು ಗೌಡ ವಿಡಿಯೋ ಹರಿಬಿಟ್ಟಿದ್ದಾರೆ. ಯಾವುದೇ ಉದ್ದೇಶ ಇಟ್ಟುಕೊಂಡು ಮಾತಾಡಿಲ್ಲ, ಯಾವುದೇ ದ್ವೇಷ ಕೂಡ ಇಲ್ಲ ಅಂದಿದ್ದಾರೆ. ಕಾರ್ಯಕ್ರಮಕ್ಕೆ 9 ತಾರೀಕು ಅರ್ಜಿ ಕೊಟ್ಟಿದ್ದೇವೆ. ಏಕಾಏಕಿ ಬ್ಯಾನರ್ ತೆಗೆದು ಹಾಕಿದ್ರು, ಅದನ್ನು ಯಾಕೆ ಅಂತ ಕೇಳಿದಿವಿ. ಆಗ ರಸ್ತೆಗೆ ಅಡ್ಡ ಇತ್ತು ಅಂತ ಹೇಳಿದ್ರು. ರಸ್ತೆಗೆ ಅಡ್ಡಲಾಗಿ ಯಾವುದೇ ಬ್ಯಾನರ್ ಹಾಕಿರಲಿಲ್ಲ. ಮಾತಿಗೆ ಮಾತು ಬೆಳೆದು ಮಾತನಾಡಿದ್ದೇನೆ, ಉದ್ದೇಶಪೂರ್ವಕವಾಗಿ ಅಲ್ಲ. ಅವರು ನನಗೆ ಅಕ್ಕ ತಂಗಿ ತರಹ, ನಾನು ಆ ತರಹದ ವ್ಯಕ್ತಿಯಲ್ಲ. ನನ್ನಿಂದ ನೋವಾಗಿದ್ರಿ ಕ್ಷಮಿಸಿ ಎಂದು ಕ್ಷಮೆಯಾಚಿಸಿದ ವಿಡಿಯೋ ಹರಿಬಿಟ್ಟ ರಾಜೀವ್ ಗೌಡ. ಎಲ್ರಿಗೂ ನಮಸ್ಕಾರ. ಏನಿವತ್ತು ನಗರಸಭಾ ಕಮಿಷನರ್ನ ನಿಲ್ಲಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ನಾನು ಯಾವುದೇ ನನ್ನ ಸ್ವಉದ್ದೇಶದಿಂದ ನಾನು ಯಾವುದು ಮಾತಾಡಿದ್ದಲ್ಲ. ನಾನು ಅವ್ರ ಬಗ್ಗೆ ಯಾವುದೇ ತರದ ಒಂದು ದ್ವೇಷ ಕೂಡ ನನಗಿಲ್ಲ. ನನಗೇನಂದ್ರೆ ನಮ್ದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ 9ನೇ ತಾರೀಕಿಗೆ ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ. ಕಮಿಷನರ್ 3 ದಿನ ರಜದಲ್ಲಿ ಇದ್ದೀನಿ ಅಂದ್ಬಿಟ್ಟು ನೀವು ಹಾಕೊಳ್ಳಿ ಬ್ಯಾನರ್ಸ್ ಅಂತ ಹೇಳ್ಬಿಟ್ಟು ಕೂಡ ಅವ್ರ ಅನುಮತಿ ಕೊಟ್ಟಿದ್ರು. ಅದರಂತೆ ನಾವೆಲ್ಲ ಬ್ಯಾನರ್ಸ್ ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕೊಂಡಿದ್ವಿ. ಅದರಲ್ಲಿ ಏಕಾಏಕಿ ಬ್ಯಾನರ್ ನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದಾಗ ನಾನು ಕಮಿಷನರ್ ಫೋನ್ ಮಾಡಿ, ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ದೀರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ತರ ಇದ್ ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವ್ದು ರಸ್ತೆಗೆ ಅಡ್ಡ ಇರ್ಲಿಲ್ಲ, ಬ್ಯಾನರ್ ಗಳೆಲ್ಲ ಸೈಡ್ ಅಲ್ಲೇ ಕಟ್ಟಿರ್ತಾರೆ, ಹಂಗಾಗಿ ಯಾವ್ದೇ ತರದ ತೊಂದರೆ ಇಲ್ಲ ಅಂತ. ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ದು ಸಿಎಂ DCM ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ಮದು ಬಿಚ್ಚಿ ಬೇರೆ ಯಾವ್ದನ್ನ ಬ್ಯಾನರ್ಸ್ ಹಾಕಿದ್ರು. ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಾದ್ಮೇಲೆ ಕೂಡ ನಾವು ಈ ರೀತಿ ಮಾಡಿದೀರಾ, ನೀವು ಮಾಡ್ತಾ ಇರೋದು ಸರಿ ಅಲ್ಲ ಅಂದ್ಬಿಟ್ಟು ಹೇಳಿದೀನಿ. ಅದನ್ನ ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ ಆಗಿ ನಾನು ಬೈಬೇಕು ಅನ್ನೋದಾಗ್ಲಿ ಯಾವುದೇ ಒಂದು ಉದ್ದೇಶ ಇಲ್ಲ. ಅವ್ರು ನನ್ಗೂ ಒಂದು ಅಕ್ಕ ತಂಗಿ ತರ, ಅವ್ರಿಗೆ ಯಾವುದೇ ತರದ ಉದ್ದೇಶದಿಂದ ನಾನು ಮಾತಾಡಿಲ್ಲ. ನಾನು ಆ ತರದ ವ್ಯಕ್ತಿನೂ ಅಲ್ಲ. ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮಿಸಿ ಅಂತಾನು ಕೇಳ್ತಿದ್ದೀನಿ. ನಾನು ಆ ತರದ ಉದ್ದೇಶನೂ ಅಲ್ಲ. ಅವ್ರಿಗೆ ತುಂಬಾ ಬಾರಿ ನಾನು ಸಪೋರ್ಟು ಕೂಡ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಗರಸಭೆನಲ್ಲಿ 31 ವಾರ್ಡ್ಗಳಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ಲಿಲ್ಲ ಅಂತ, ಕುಡಿಯೋ ನೀರಿಂದಿರ್ಬೋದು, ಚರಂಡಿ ವ್ಯವಸ್ಥೆಗಳಿರ್ಬೋದು, ಆ ಚರಂಡಿ ನೀರೆಲ್ಲ ರೋಡಲ್ಲಿ ಹರಿತಾ ಇದೆ ಅಂತ ಎಷ್ಟೋ ಕಂಪ್ಲೇಂಟ್ ಬಂದು ಅಲ್ಲೆಲ್ಲ ಕಂಪ್ಲೇಂಟ್ ಮಾಡಿದಾಗ ಕೂಡ ಅವ್ರು ನನ್ಗೆ ಫೋನ್ ಮಾಡಿ, ಸರ್ ಈ ರೀತಿ ಬೇರೆ ಜನ ಎಲ್ಲ ಕೇಳ್ತಿದ್ದಾರೆ, ನನ್ನ ಹತ್ರ ಸ್ಟಾಫ್ ಇಲ್ಲ, ನಾನೇನು ಮಾಡಕ್ ಆಗ್ತಿಲ್ಲ ಅಂದಾಗೂ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡಿ, ಆಯ್ತು ನಮ್ಮವ್ರಿಗೆಲ್ಲ ಸಮಾಧಾನ ಹೇಳಿದೀನಿ, ಸ್ವಲ್ಪ ಟೈಮ್ ತಗೊಳ್ಳಿ ಮಾಡ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದೀನಿ. ಹಾಗಾಗಿ ನಾನು ಅವರಲ್ಲಿ ನನ್ನಿಂದ ಯಾವುದೇ ತರದ ತಪ್ಪಾಗಿಲ್ಲ. ಆಗಿದ್ರು ಕೂಡ ಕೆಟ್ಟ ಏನಾದ್ರು ಮಾತು ಬಂದಿದ್ರು ಕೂಡ ಅದನ್ನ ನಾನು ನನ್ನ ಸ್ವೋದ್ದೇಶದಿಂದ ಯಾವತ್ತೂ ಅಂದಿಲ್ಲ. ಅದು ಮಾತು ಬಂದು ಏನೇ ಅಂದಿದ್ರು ಕೂಡ ನೋವಾಗಿದ್ರೆ ನಾನು ಅದು ಕ್ಷಮೆ ಕೇಳ್ತಿದ್ದೀನಿ. ಇನ್ನ ಯಾರು ಕೂಡ ಇದಕ್ಕೆ ಗೊಂದಲ ಪಡೋ ಇದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ. ಒಳ್ಳೆದಾಗ್ಲಿ, ಧನ್ಯವಾದ.